$3,700 ಕೋಟಿ ಬೆಲೆ ಬಾಳುವ ಅಥವಾ ಒಂದು ಫುಟ್ಬಾಲ್ ಮೈದಾನಕ್ಕಿಂತಲೂ ಹೆಚ್ಚು ಅಗಲವಿರುವ ವಿಮಾನವನ್ನ ನಿಮ್ಮಿಂದ ಊಹಿಸಲು ಸಾಧ್ಯವೇ? ಹೌದು, ಜಗತ್ತಿನ ಅತಿದೊಡ್ಡ ಪ್ರಯಾಣಿಕ ವಿಮಾನವಾದ ಏರ್ಬಸ್ A380 ಹೈಟೆಕ್ ಅಡುಗೆ ಮನೆಯಿಂದ ಹಿಡಿದು ಐಷಾರಾಮಿ ಬಾರ್ ಮತ್ತು ಸ್ನಾನದ ಗೃಹದ ಸೌಲಭ್ಯಗಳವರೆಗೂ ಹೊಂದಿರುವ ಈ ವಿಮಾನದ ಒಳಗಿನ ರಹಸ್ಯಗಳು ಮತ್ತು ಅದರ ತಯಾರಿಕೆಯ ಹಿಂದಿನ ಆಶ್ಚರ್ಯಕರ ಸಂಗತಿಗಳನ್ನ ಈ ವಿಡಿಯೋದಲ್ಲಿ ನಾವು ನೋಡಲಿದ್ದೀವಿ. ಈ ಏರ್ಬಸ್ A380 ವಿಮಾನದಲ್ಲಿ ಸೀಟುಗಳು ಮತ್ತು ಇತರ ಸೌಕರ್ಯಗಳನ್ನ ಅಳವಡಿಸುವ ಮುನ್ನವೇ ಮಾಡುವ ಒಂದು ಪ್ರಮುಖ ಕೆಲಸವಿದೆ. ಅದೇ ಪೇಂಟಿಂಗ್ ನಲ್ಲಿ ಅಷ್ಟೊಂದು ವಿಶೇಷತೆ ಏನಿದೆ ಎಂದು ನೀವು ಯೋಚಿಸ್ತಾ ಇರಬಹುದು. ಈ ವಿಮಾನಕ್ಕೆ ಹಲವು ಪದರಗಳಲ್ಲಿ ಪೇಂಟ್ ಮಾಡಲಾಗುತ್ತೆ. ಮೊದಲು ಪ್ರೈಮರ್ ಮತ್ತು ಬೇಸ್ ಕೋಟ್ ಬಳಿದು ನಂತರ ಮೇನ್ ಪೇಂಟ್ ಅನ್ನ ಹಚ್ಚಲಾಗುತ್ತೆ. ಕೊನೆಯಲ್ಲಿ ವಿಮಾನಕ್ಕೆ ಉತ್ತಮ ಹೊಳಪು ಬರಲು ಕ್ಲಿಯರ್ ಕೋಟ್ ನೀಡಲಾಗುತ್ತೆ. ಜರ್ಮನಿಯ ಹ್ಯಾಂಬರ್ಗ್ ನಲ್ಲಿರುವ ಏರ್ಬಸ್ ನ ಬೃಹತ್ ವರ್ಕ್ಶಾಪ್ ನಲ್ಲಿ ಈ ಪೇಂಟಿಂಗ್ ಕೆಲಸ ನಡೆಯುತ್ತೆ. ಇದಕ್ಕೆ ಸುಮಾರು 2 ವಾರಗಳ ಸಮಯ ಬೇಕಾಗುತ್ತೆ. ಏರ್ಬಸ್ ಸಂಸ್ಥೆಯ ಪ್ರಕಾರ ಪೇಂಟಿಂಗ್ ಮುಗಿಯುವಷ್ಟರಲ್ಲಿ ವಿಮಾನದ ಮೇಲಿರುವ ಪೇಂಟ್ ನ ತೂಕವೇ ಸುಮಾರು 531 kg ಇರುತ್ತೆ. ಅಂದ್ರೆ ನಮ್ಮದೊಂದು ಸಣ್ಣ ಕಾರಿನ ತೂಕದಷ್ಟೇ ಬಣ್ಣ ಇದರ ಮೇಲಿರುತ್ತೆ. ವಿಮಾನದಲ್ಲಿ ಪೇಂಟ್ ಮಾಡಬೇಕಾದ ವಿಸ್ತೀರ್ಣ ಎಷ್ಟು ಗೊತ್ತಾ? ಸುಮಾರು 38,000 ಚದರ ಅಡಿ, ಅಂದ್ರೆ ಸರಿಸುಮಾರು 3/4 ಎಕರೆಯಷ್ಟು ಜಾಗ. ಇದರ ಪ್ರತಿ ಇಂಚನ್ನು ಒಂದೇ ಸಮನಾಗಿ ಪೇಂಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಈ ವಿಮಾನವು ಭೂಮಿಯಿಂದ 35,000ದಿಂದ 40,400 ಅಡಿ ಎತ್ತರದಲ್ಲಿ ಹಾರಾಟ ನಡೆಸುತ್ತದೆ. ಅಲ್ಲಿ UV ಕಿರಣಗಳು ತೀವ್ರವಾಗಿರುತ್ತೆ. ಅಷ್ಟೇ ಅಲ್ಲದೆ ಆಕಾಶದ -60 ಡಿಗ್ರಿ ಚಳಿ ಮತ್ತು ಭೂಮಿಯ ಮೇಲಿನ 50 ಡಿಗ್ರಿ ಬಿಸಿಯನ್ನ ಈ ವಿಮಾನದ ಬಾಡಿ ತಡೆದುಕೊಳ್ಳಬೇಕಾಗುತ್ತೆ. ಹಾಗಾಗಿ ಈ ಪೇಂಟ್ ಕೇವಲ ಅಂದಕ್ಕಾಗಿ ಮಾತ್ರವಲ್ಲ, ವಿಮಾನದ ಸುರಕ್ಷತೆಗಾಗಿ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ಪೇಂಟ್ ಇಲ್ಲದೆ ಇದ್ರೆ ವಿಮಾನದ ಅಲ್ಯೂಮಿನಿಯಂ ಬಾಡಿ ಬೇಗನೆ ತುಕ್ಕು ಹಿಡಿದು ಹಾಳಾಗಲು ಶುರುವಾಗುತ್ತೆ. ಮತ್ತೊಂದು ಆಶ್ಚರ್ಯಕರ ಸಂಗತಿ ಏನಂದ್ರೆ ಈ ಏರ್ಬಸ್ A380 ವಿಮಾನವನ್ನ ಸುಮಾರು 40 ಲಕ್ಷ ಸಣ್ಣ ಮತ್ತು ದೊಡ್ಡ ಬಿಡಿಭಾಗಗಳನ್ನ ಜೋಡಿಸಿ ನಿರ್ಮಿಸಲಾಗಿದೆ. ಇದರ ಬೃಹತ್ ಕಾರ್ಬನ್ ಫೈಬರ್ ರೆಕ್ಕೆಗಳು ಮತ್ತು ರೋಲ್ಸ್ ರಾಯಲ್ಸ್ ಇಂಜಿನ್ ಇಂದ ಹಿಡಿದು ಇವೆಲ್ಲವನ್ನ ಒಟ್ಟಿಗೆ ಹಿಡಿದಿಡುವ ಸಣ್ಣ ಸ್ಕ್ರೂಗಳು, ನಟ್ಗಳು ಮತ್ತು ವೈರ್ಗಳ ಒಟ್ಟು ಸಂಖ್ಯೆ ಇದು. ಈ ಎಲ್ಲಾ ಭಾಗಗಳನ್ನ ಒಂದೇ ಕಡೆ ಇಡಬೇಕಂದ್ರೆ ಒಂದು ಸಣ್ಣ ನಗರದ ಗಾತ್ರದ ಬೃಹತ್ ಕಟ್ಟಡವೇ ಬೇಕಾಗುತ್ತೆ. ಈ 40 ಲಕ್ಷ ಬಿಡಿಭಾಗಗಳು ಪ್ರಪಂಚದ 30 ದೇಶಗಳಲ್ಲಿ ಹರಡಿರುವ ಸುಮಾರು 1500 ಕಂಪನಿಗಳಿಂದ ಬರುತ್ತೆ. ಜಗತ್ತಿನ ಇತಿಹಾಸದಲ್ಲೇ ಇಷ್ಟೊಂದು ಸಂಕೀರ್ಣವಾಗಿ ಬಿಡಿಭಾಗಗಳನ್ನು ತರಿಸಿ ನಿರ್ಮಿಸಿದ ಮತ್ತೊಂದು ಯಂತ್ರವೇ ಇಲ್ಲ ಎಂದು ಹೇಳಬಹುದು. ಇದರ ರೆಕ್ಕೆಗಳನ್ನ ವೇಲ್ಸ್ ನಲ್ಲಿ ತಯಾರಿಸಲಾಗುತ್ತೆ. ಬಾಡಿಯ ಭಾಗಗಳನ್ನ ಜರ್ಮನಿ ಮತ್ತು ಫ್ರಾನ್ಸ್ ನಲ್ಲಿ ಮಾಡಲಾಗುತ್ತೆ. ಬಾಲದ ಕೆಳಭಾಗವನ್ನ ಸ್ಪೇನ್ ನಲ್ಲಿ ಮತ್ತು ನೇರವಾಗಿ ನಿಲ್ಲುವ ಬಾಲವನ್ನ ಜರ್ಮನಿಯಲ್ಲಿ ತಯಾರಿಸಲಾಗುತ್ತೆ. ಲ್ಯಾಂಡಿಂಗ್ ಗೇರ್ ಅನ್ನ ಫ್ರಾನ್ಸ್ ನಲ್ಲಿ ನಿರ್ಮಿಸಲಾಗುತ್ತೆ. ಇಂಜಿನ್ ಗಳನ್ನ ಇಂಗ್ಲೆಂಡ್ ನ ರೋಲ್ಸ್ ರಾಯಲ್ಸ್ ಅಥವಾ ಅಮೆರಿಕದ ಕಂಪನಿಗಳು ತಯಾರಿಸುತ್ತೆ. ಉಳಿದ ವೈರಿಂಗ್, ಎಲೆಕ್ಟ್ರಿಕ್ ವಸ್ತುಗಳು, ಒಳಗಿನ ಲೈಟ್, ಟಿವಿ ಮುಂತಾದವು ಜಪಾನ್, ಕೊರಿಯಾ, ಕೆನಡಾ, ಆಸ್ಟ್ರೇಲಿಯಾ ಸೇರಿದಂತೆ ಹಲವು ದೇಶಗಳಿಂದ ಬರುತ್ತವೆ. ಇಷ್ಟೊಂದು ದೇಶಗಳಿಂದ ಸಾಮಗ್ರಿ ಬರುವಾಗ ಇವೆಲ್ಲವನ್ನ ನಿಖರವಾಗಿ ಜೋಡಿಸುವುದು ವಿಮಾನ ನಿರ್ಮಾಣದಷ್ಟೇ ದೊಡ್ಡ ಸವಾಲಾಗಿದೆ. ಪ್ರತಿಯೊಂದು ಸಣ್ಣ ವಸ್ತುವು ನಿಖರವಾದ ಅಳತೆಯಲ್ಲೇ ಇರಬೇಕು. ಕೇವಲ 1 ಮಿಲಿಮೀಟರ್ ವ್ಯತ್ಯಾಸವಾದ್ರೂ ಸಹ ಅದನ್ನ ಬಳಸಲು ಸಾಧ್ಯವಾಗುವುದಿಲ್ಲ. ಪ್ರತಿ ಪಾರ್ಟ್ ಕೂಡ ಅಸೆಂಬಲ್ ಮಾಡಲು ಸರಿಯಾದ ಸಮಯಕ್ಕೆ ಸರಿಯಾದ ಫ್ಯಾಕ್ಟರಿಗೆ ತಲುಪಬೇಕು. ಯಾವುದಾದ್ರೂ ಒಂದು ದೇಶದಿಂದ ಬರಬೇಕಾದ ಒಂದೇ ಒಂದು ವಸ್ತು ತಡವಾದ್ರೂ ಕೂಡ ಅದು ಇಡೀ ವಿಮಾನದ ತಯಾರಿಕೆಯನ್ನೇ ತಡೆಯುತ್ತೆ. ಈ ಪ್ಲೇನ್ ನಲ್ಲಿರುವ ಎಲ್ಲಾ ಕೇಬಲ್ ಮತ್ತು ವೈರ್ ಗಳನ್ನ ಬಿಚ್ಚಿ ನೇರವಾಗಿ ಜೋಡಿಸಿದ್ರೆ ಅದರ ಉದ್ದ ಸುಮಾರು 530 ಕಿಲೋಮೀಟರ್ ಆಗುತ್ತೆ. ಪ್ರತಿ ವಿಮಾನದಲ್ಲೂ 1 ಲಕ್ಷಕ್ಕೂ ಹೆಚ್ಚು ವೈರ್ ಗಳಿರುತ್ತೆ. ಅವುಗಳನ್ನ 40,000ಕ್ಕೂ ಹೆಚ್ಚು ಕನೆಕ್ಟರ್ ಗಳ ಮೂಲಕ ವಿಮಾನದ ಒಳಗೆ ಸಂಪರ್ಕಿಸಲಾಗುತ್ತೆ. ಇವುಗಳ ತೂಕವೇ ಸಾವಿರಾರು kg ಇರುತ್ತೆ. ನಿಜ ಹೇಳ್ಬೇಕಂದ್ರೆ ಈ A380 ವಿಮಾನವನ್ನ ನಿರ್ಮಿಸೋದಕ್ಕಿಂತ ದೊಡ್ಡ ಸಾಹಸ ಅದರ ಬಿಡಿಭಾಗಗಳನ್ನ ಫ್ಯಾಕ್ಟರಿಗೆ ತಲುಪಿಸೋದಾಗಿರುತ್ತೆ. ಇದರ ಅಂತಿಮ ಅಸೆಂಬ್ಲಿಂಗ್ ಫ್ರಾನ್ಸ್ ನ ಟೌಲೋಸ್ ನಲ್ಲಿ ನಡೆಯುತ್ತಿದೆ. ಆದರೆ ವಿಮಾನದ ಮುಖ್ಯ ಭಾಗಗಳನ್ನ ಯುರೋಪ್ ನ ವಿವಿಧ ಫ್ಯಾಕ್ಟರಿಗಳಲ್ಲಿ ತಯಾರಿಸೋದ್ರಿಂದ ಇವೆಲ್ಲವನ್ನ ಫ್ರಾನ್ಸ್ಗೆ ತರಲು ಒಂದು ಬೃಹತ್ ಸಾರಿಗೆ ವ್ಯವಸ್ಥೆಯನ್ನೇ ರೂಪಿಸಬೇಕಾಯಿತು. ಇನ್ನೊಂದು ಗಮನ ಹರಿಸಬೇಕಾದ ವಿಷಯವೇನೆಂದ್ರೆ 575 ಟನ್ಗಿಂತಲೂ ಹೆಚ್ಚು ತೂಕ ಹಾಗೂ ಬೃಹತ್ ಶಕ್ತಿ ನೀಡುವ 4 ದೊಡ್ಡ ಇಂಜಿನ್ ಗಳನ್ನ ಹೊಂದಿದ್ರು ಇದು ಜಗತ್ತಿನ ಅತಿ ಕಡಿಮೆ ಸದ್ದು ಮಾಡುವ ಬೃಹತ್ ವಿಮಾನಗಳಲ್ಲಿ ಒಂದಾಗಿದೆ. ಬೋಯಿಂಗ್ 747 ಗಿಂತಲೂ ಇದು ಕಡಿಮೆ ಸದ್ದು ಮಾಡುತ್ತೆ. ಈ ವಿಮಾನವನ್ನ ಪ್ಲಾನ್ ಮಾಡಿದ ದಿನದಿಂದಲೇ ಸದ್ದನ್ನ ಕಡಿಮೆ ಮಾಡುವುದು ಇಂಜಿನಿಯರ್ ಗಳ ಮುಖ್ಯ ಗುರಿಯಾಗಿತ್ತು. ಯಾಕಂದ್ರೆ ಇಷ್ಟೊಂದು ದೊಡ್ಡ ವಿಮಾನ ಹಾರಾಟ ನಡೆಸುವಾಗ ಉಂಟಾಗುವ ಶಬ್ದದ ಬಗ್ಗೆ ಏರ್ಪೋರ್ಟ್ ನವರು ಅಥವಾ ಸ್ಥಳೀಯರು ದೂರು ನೀಡಬಹುದು ಎಂಬುದು ಏರ್ಬಸ್ಗೆ ಚೆನ್ನಾಗಿ ಗೊತ್ತಿತ್ತು. ಶಬ್ದ ಹೆಚ್ಚಾದ್ರೆ ಏರ್ಪೋರ್ಟ್ ನವರು ಫ್ಲೈಟ್ ನ ಸಮಯವನ್ನ ಕಡಿತಗೊಳಿಸಬಹುದು ಅಥವಾ ದಂಡ ವಿಧಿಸಬಹುದು. ಅದು ಏರ್ಲೈನ್ಸ್ಗೆ ಭಾರಿ ನಷ್ಟ ಉಂಟು ಮಾಡುತ್ತೆ. ಆದ್ದರಿಂದ ಇಂಜಿನಿಯರ್ಗಳು ವಿಮಾನದಲ್ಲಿ ಶಬ್ದ ಉಂಟು ಮಾಡುವ ಎಲ್ಲಾ ಭಾಗಗಳಲ್ಲೂ ಹೊಸ ತಂತ್ರಜ್ಞಾನವನ್ನ ತಂದರು. ಇದರ ಇಂಜಿನ್ ಗಳನ್ನ ದೊಡ್ಡ ಫ್ಯಾನ್ ಬ್ಲೇಡ್ ಗಳಿರುವ ವಿಶೇಷ ವಿನ್ಯಾಸದಲ್ಲಿ ತಯಾರಿಸಲಾಗಿದೆ. ಅವು ಸಣ್ಣ ಇಂಜಿನ್ ಗಳಿಗಿಂತ ಹೆಚ್ಚು ಪವರ್ ನೀಡುತ್ತೆ, ಆದ್ರೆ ಶಬ್ದ ಕಡಿಮೆ ಮಾಡುತ್ತದೆ.
ಲಂಡನ್, ಸಿಡ್ನಿ, ದುಬೈ, ಸಿಂಗಾಪುರ್ನಂತಹ ದೊಡ್ಡ ಏರ್ಪೋರ್ಟ್ಗಳ ಹತ್ತಿರವಿರುವ ಸ್ಥಳೀಯರು ಹಳೆಯ ಬೋಯಿಂಗ್ ವಿಮಾನಗಳಿಗೆ ಹೋಲಿಸಿದ್ರೆ ಇದು ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಆಗುವ ಶಬ್ದ ತುಂಬಾನೇ ಕಡಿಮೆ ಇರುತ್ತದೆ ಎಂದು ಹೇಳ್ತಾರೆ. ಈ ವಿಮಾನವನ್ನು ಹಾರಿಸುವ ಪೈಲಟ್ಗಳು ಸಹ ಆಕಾಶದಲ್ಲಿ ಹಾರುವಾಗ ಇದರ ಒಳಗಿನ ವಾತಾವರಣ ಅತ್ಯಂತ ಶಾಂತವಾಗಿರುತ್ತೆ ಅಂತಾರೆ. ಇನ್ನು ಈ ವಿಮಾನದ ಒಳಗಡೆ ಬಂದರೆ ಇದು 2 ಮಹಡಿಗಳನ್ನ ಹೊಂದಿದೆ. ಇತರ ವಿಮಾನಗಳಿಗಿಂತ ಅಗಲವಾದ ಬಾಡಿ ಮತ್ತು 5,900 ಚದರ ಅಡಿಗಿಂತಲೂ ಹೆಚ್ಚು ಜಾಗ ಇದರಲ್ಲಿದೆ. ಅಂದರೆ ಒಂದು ದೊಡ್ಡ ಮನೆಯ ಗಾತ್ರದಷ್ಟು ಜಾಗ ಇದರ ಒಳಗಿದೆ ಎಂದರ್ಥ. ಹಿಂದೆ ಯಾವುದೇ ವಿಮಾನದಲ್ಲೂ ಯೋಚಿಸಲು ಸಾಧ್ಯವಾಗದಷ್ಟು ಐಷಾರಾಮಿ ಸೌಲಭ್ಯಗಳನ್ನ ನೀಡಲು ಈ ಜಾಗ ಬಳಕೆಯಾಯಿತು. ಮೇಲಿನ ಮಹಡಿಯ ಮುಂಭಾಗವನ್ನ ನೋಡಿದ್ರೆ 5 ಸ್ಟಾರ್ ಹೋಟೆಲ್ ರೂಮ್ ನಂತೆ ಭಾಸವಾಗುತ್ತೆ. ಫ್ಲೈಟ್ ಗಳ ಒಳಗಡೆ ಸ್ನಾನ ಮಾಡುವ ಶವರ್ನ ಸೌಲಭ್ಯವನ್ನ ಮೊದಲ ಬಾರಿಗೆ ತಂದಿದ್ದು ಎಮಿರೇಟ್ಸ್ ಸಂಸ್ಥೆ. ಫಸ್ಟ್ ಕ್ಲಾಸ್ ಪ್ರಯಾಣಿಕರಿಗಾಗಿ ಮಾತ್ರ 2 ದೊಡ್ಡ ಶವರ್ ರೂಮ್ ಗಳನ್ನ ಅವರು ಮೇಲಿನ ಮಹಡಿಯಲ್ಲಿ ಸೆಟ್ ಮಾಡಿದ್ರು. ಅಷ್ಟೇ ಅಲ್ಲದೆ ಎಮಿರೇಟ್ಸ್ ಮೇಲಿನ ಡೆಕ್ ನಲ್ಲಿ ಬಾರ್ ಮತ್ತು ಲಾಂಜ್ ವ್ಯವಸ್ಥೆಯನ್ನು ಮಾಡಿದೆ. ಬಿಸಿನೆಸ್ ಮತ್ತು ಫಸ್ಟ್ ಕ್ಲಾಸ್ ಪ್ರಯಾಣಿಕರು ಕುಳಿತು ಮಾತನಾಡಲು ಲೆದರ್ ಸೀಟ್ ಗಳು, ಸ್ನಾಕ್ಸ್ ಮತ್ತು ಬಾರ್ ಟೆಂಡರ್ ಇರುವ ಸ್ಪೇಸ್ ಇದಾಗಿದೆ. 2007ರಲ್ಲಿ ಇದು ಬಂದಾಗ 2017ರಲ್ಲಿ ಇದರ ಹೊಸ ಮಾಡೆಲ್ ಬಂದಾಗ ವಿಮಾನ ಪ್ರಯಾಣವು ಪ್ರೈವೇಟ್ ಹೋಟೆಲ್ ನಲ್ಲಿ ತಂಗುವಂತಾಗಿತ್ತು. ಪಕ್ಕದ ರೂಮ್ ಗಳನ್ನ ಒಟ್ಟಿಗೆ ಸೇರಿಸಿ ಒಂದು ದೊಡ್ಡ ಡಬಲ್ ಬೆಡ್ ರೂಮ್ ಇರುವ ರೂಮ್ ಆಗಿ ಬದಲಾಯಿಸಲು ಸಹ ಸಾಧ್ಯವಾಗಿತ್ತು. ಸಾಮಾನ್ಯ ಕಮರ್ಷಿಯಲ್ ವಿಮಾನದಲ್ಲಿ ಬಂದ ಮೊದಲ ಡಬಲ್ ಬೆಡ್ ಇದೇ ಆಗಿದೆ. ಇವೆಲ್ಲವೂ ಒಂದು ಕಡೆ ಇದ್ರೆ ಇತಿಹಾದ್ ಏರ್ವೇಸ್ ಇದಕ್ಕಿಂತಲೂ ದೊಡ್ಡ ಇನ್ನೋವೇಷನ್ ತಂದಿತು. ದಿ ರೆಸಿಡೆನ್ಸ್ ಹೆಸರಲ್ಲಿ ವಿಮಾನದ ಮುಂಭಾಗವನ್ನ ಪೂರ್ತಿಯಾಗಿ ಬಳಸಿ ಇಬ್ಬರು ಪ್ರಯಾಣಿಸಲು ಅನುಕೂಲವಾಗುವಂತೆ 3 ರೂಮ್ ಗಳಿರುವ ಒಂದು ಅಪಾರ್ಟ್ಮೆಂಟ್ ಅನ್ನೇ ನಿರ್ಮಿಸಿತು. ಲಿವಿಂಗ್ ರೂಮ್ ನಲ್ಲಿ ಲೆದರ್ ಸೋಫಾ ಮತ್ತು ದೊಡ್ಡ ಟಿವಿ, ಇನ್ನೊಂದು ರೂಮ್ ನಲ್ಲಿ ದೊಡ್ಡ ಡಬಲ್ ಬೆಡ್ ಮತ್ತು ಸ್ನಾನ ಮಾಡಲು ಪ್ರೈವೇಟ್ ಬಾತ್ರೂಮ್ ಇತ್ತು. 2014ರಲ್ಲಿ ಇದು ಪ್ರಾರಂಭವಾದಾಗ ಅಬುಧಾಬಿಯಿಂದ ಲಂಡನ್ಗೆ ಒನ್ ವೇ ಟಿಕೆಟ್ ದರವೇ ಸುಮಾರು 16 ಲಕ್ಷ ರೂಪಾಯಿಗಿಂತಲೂ ಹೆಚ್ಚಾಗಿತ್ತು. ಆದ್ರೆ ಇವೆಲ್ಲವನ್ನ ಮಾಡಲು ಸಾಧ್ಯವಾಗಿದ್ದು A380ರ ಬೃಹತ್ ಗಾತ್ರದಿಂದ ಮಾತ್ರ. ಬೇರೆ ಯಾವುದೇ ವಿಮಾನಕ್ಕೂ ಇಷ್ಟೊಂದು ತೂಕ ಮತ್ತು ಜಾಗವನ್ನ ಭರಿಸುವ ಸಾಮರ್ಥ್ಯ ಇಲ್ಲ. ಆ ಶವರ್ ರೂಮ್ ಗಳಿಗೆ ನೀರನ್ನ ಬಿಸಿ ಮಾಡಲು ಮತ್ತು ಹೊರ ಹಾಕಲು ಒಂದು ಬೃಹತ್ ಪ್ಲಂಬಿಂಗ್ ಸಿಸ್ಟಮ್ ಅನ್ನೇ ವಿಮಾನದಲ್ಲಿ ಅಳವಡಿಸಬೇಕಾಯಿತು. 100 ಕೆಜಿ ತೂಕದ ದೊಡ್ಡ ಸಿಸ್ಟಮ್ ಇದಾಗಿತ್ತು. ಇನ್ನು ಇದರ ರೆಕ್ಕೆಗಳ ವಿಷಯಕ್ಕೆ ಬಂದ್ರೆ ಇದುವರೆಗೆ ತಯಾರಿಸಿದ ರೆಕ್ಕೆಗಳಲ್ಲೇ ಅತ್ಯಂತ ದೊಡ್ಡದಾದ ಮತ್ತು ಮಾಡ್ರನ್ ಆದ ರೆಕ್ಕೆಗಳು ಇವಾಗಿವೆ. ವಿಮಾನದ ರೆಕ್ಕೆಯ ಒಂದು ತುದಿಯಿಂದ ಮತ್ತೊಂದು ತುದಿಯವರೆಗಿನ ಉದ್ದವೇ 261 ಅಡಿ ಇರುತ್ತೆ ಮತ್ತು ಇದು ಬೋಯಿಂಗ್ 747 ಗಿಂತಲೂ ದೊಡ್ಡದಾಗಿದೆ. ಒಂದು ಸಾಮಾನ್ಯ ಫುಟ್ಬಾಲ್ ಮೈದಾನದ ಅಗಲಕ್ಕಿಂತ ಇದು ಹೆಚ್ಚು ಎಂದರೆ ನೀವು ನಂಬ್ತೀರಾ, ಆದ್ರೆ ಇದು ಸತ್ಯ. ಅಲ್ಯೂಮಿನಿಯಂ ಮತ್ತು ಕಾರ್ಬನ್ ಫೈಬರ್ ಬಳಸಿ ಈ ರೆಕ್ಕೆಗಳನ್ನ ಮಾಡಲಾಗಿದೆ. ಆ ಕಾಲದಲ್ಲಿ ಕಮರ್ಷಿಯಲ್ ವಿಮಾನವೊಂದರಲ್ಲಿ ಇಷ್ಟೊಂದು ಅಡ್ವಾನ್ಸ್ಡ್ ಮೆಟೀರಿಯಲ್ ಬಳಸಿದ್ದು ಇದೇ ಮೊದಲು. ವಿಮಾನದ ಸಂಪೂರ್ಣ ತೂಕವನ್ನ ಭರಿಸುವುದು, 4 ದೊಡ್ಡ ಇಂಜಿನ್ ಗಳನ್ನ ಹಿಡಿದಿಡುವುದು, ಒಳಗಡೆ ಫ್ಯೂಲ್ ಟ್ಯಾಂಕ್ ಗಳನ್ನ ಹೊಂದುವುದು, ಜೊತೆಗೆ 40,000 ಅಡಿ ಎತ್ತರದಲ್ಲಿ ಅಷ್ಟು ವೇಗವಾಗಿ ಹಾರುವಾಗ ಗಾಳಿಯ ಒತ್ತಡವನ್ನ ತಡೆದುಕೊಳ್ಳುವುದು ಈ ರೆಕ್ಕೆಗಳ ಕೆಲಸವಾಗಿದೆ. ಆದ್ರೆ ಏರ್ಬಸ್ ಕಂಪನಿ ಈ ವಿಮಾನವನ್ನ ಘೋಷಿಸಿದಾಗ ಜಗತ್ತಿನ ಬಹುತೇಕ ಏರ್ಪೋರ್ಟ್ ಗಳಿಗೆ ಅದು ಒಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿತು. ಯಾಕಂದ್ರೆ ಯಾವುದೇ ಏರ್ಪೋರ್ಟ್ ಇಷ್ಟೊಂದು ದೊಡ್ಡ ವಿಮಾನವನ್ನ ನಿಭಾಯಿಸುವ ಹಾಗಿರ್ಲಿಲ್ಲ. 261 ಅಡಿ ಉದ್ದದ ರೆಕ್ಕೆಗಳ ಕಾರಣದಿಂದಾಗಿ ಅಂದಿನ ಏರ್ಪೋರ್ಟ್ ಗಳ ರನ್ವೇಗಳಲ್ಲಾಗಲಿ ಗೇಟ್ ಗಳಲ್ಲಾಗಲಿ ಇದು ಹಿಡಿಸ್ತಾ ಇರಲಿಲ್ಲ. ಅಂದಿನ ಏರ್ಪೋರ್ಟ್ ಗಳನ್ನ ಬೋಯಿಂಗ್ 747 ವಿಮಾನದ ಗಾತ್ರವನ್ನ ತಲೆಯಲ್ಲಿ ಇಟ್ಕೊಂಡು ನಿರ್ಮಿಸಲಾಗಿತ್ತು. ಮುಂದಿನ ಸಮಸ್ಯೆ ಇದರ ತೂಕವನ್ನ ಭರಿಸುವುದಾಗಿತ್ತು. 575 ಟನ್ ತೂಕದ ಈ ವಿಮಾನಕ್ಕೆ ಒಟ್ಟು 22 ಟೈರ್ಗಳಿವೆ. ಈ ಟೈರ್ಗಳು ನೆಲದ ಮೇಲೆ ಉಂಟು ಮಾಡುವ ಒತ್ತಡವನ್ನ ತಡೆದುಕೊಳ್ಳುವ ಶಕ್ತಿ ಅಂದು ಹಲವು ರನ್ವೇಗಳಿಗೆ ಇರಲಿಲ್ಲ. ಅಷ್ಟೇ ಅಲ್ಲದೆ ಟೇಕ್ ಆಫ್ ಆಗುವ ಸಮಯದಲ್ಲಿ ಇದರ 4 ಬೃಹತ್ ಇಂಜಿನ್ ಗಳಿಂದ ಬರುವ ಗಾಳಿಯ ರಭಸವು ವಿಮಾನದ ಹಿಂಭಾಗದಲ್ಲಿ 300 ಅಡಿ ದೂರದಲ್ಲಿ ನಿಲ್ಲಿಸಿದ ಕಾರನ್ನೇ ಆರಿಸಿ ಬಿಡುವಷ್ಟು ಶಕ್ತಿಯುತವಾಗಿತ್ತು. ಆದ್ದರಿಂದ ಏರ್ಪೋರ್ಟ್ ಗಳಲ್ಲಿ ದೊಡ್ಡ ಸುರಕ್ಷತಾ ಬೇಲಿಗಳು ಮತ್ತು ಸೇಫ್ಟಿ ಝೋನ್ಗಳು ಬೇಕಾದವು. ಇದರಿಂದಾಗಿ ವಿಶ್ವದಾದ್ಯಂತ ದೊಡ್ಡ ಏರ್ಪೋರ್ಟ್ ಗಳು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ದೊಡ್ಡ ಬದಲಾವಣೆಗಳನ್ನ ಮಾಡಲಾರಂಭಿಸಿದ್ವು. ರನ್ವೇಗಳನ್ನ ಮತ್ತೆ ಕಾಂಕ್ರೀಟ್ ಮಾಡಿ ಬಲಪಡಿಸಲಾಯಿತು. ಟ್ಯಾಕ್ಸಿ ವೇಗಳ ಅಗಲವನ್ನ ಹೆಚ್ಚಿಸಲಾಯಿತು. ವಿಮಾನಕ್ಕೆ ಜನರು ಹತ್ತುವ ಗೇಟ್ ಗಳಲ್ಲಿ ಹೊಸ ಬ್ರಿಡ್ಜ್ ಗಳನ್ನ ನಿರ್ಮಿಸಲಾಯಿತು. ವಿಮಾನದ ಕೆಳಗಿನ ಮಹಡಿ ಮತ್ತು ಮೇಲಿನ ಮಹಡಿಗೆ ಒಂದೇ ಬಾರಿಗೆ ಜನರು ಹತ್ತುವಂತೆ ಇವುಗಳನ್ನ ಮಾರ್ಪಡಿಸಲಾಯಿತು. ಏಕಕಾಲದಲ್ಲಿ 2 ಮಹಡಿಗಳಿಗೆ ಪ್ರಯಾಣಿಕರನ್ನ ಹತ್ತಿಸುವ ಏಕೈಕ ಫ್ಲೈಟ್ A380 ಅತಿ ಹೆಚ್ಚು ಬರುವ ಲಂಡನ್ ಹಿತ್ರೋ ಏರ್ಪೋರ್ಟ್ ನ ಟರ್ಮಿನಲ್ 5 ಅನ್ನ ನಿರ್ಮಿಸಿದ್ದೆ ಈ ವಿಮಾನವನ್ನ ತಲೆಯಲ್ಲಿಟ್ಕೊಂಡು. ದೊಡ್ಡ ರಸ್ತೆಗಳು, ಬಲಿಷ್ಠ ನೆಲ ಮತ್ತು 2 ಮಹಡಿಗಳಿಗೆ ಸಂಪರ್ಕಿಸುವ ಬ್ರಿಡ್ಜ್ ಗಳನ್ನ ಅವರು ಸಿದ್ಧಪಡಿಸಿದ್ರು. ವಿಷಯ ಹೀಗಿರುವಾಗ ಏರ್ಬಸ್ A380 ವಿಮಾನವನ್ನ ತಯಾರಿಸಲು ಕಂಪನಿಗೆ ಎಷ್ಟು ಖರ್ಚಾಯಿತು ಗೊತ್ತಾ? ಸುಮಾರು $25 ಬಿಲಿಯನ್.
ಅಂದ್ರೆ 2 ಲಕ್ಷ ಕೋಟಿಗೂ ಅಧಿಕ ಭಾರತೀಯ ರೂಪಾಯಿಗಳು. ಇದು ಯುರೋಪ್ ಇತಿಹಾಸದಲ್ಲೇ ಅತಿ ದೊಡ್ಡ ಬಿಸ್ನೆಸ್ ಪ್ರಾಜೆಕ್ಟ್ ಗಳಲ್ಲಿ ಒಂದಾಗಿದೆ. ಈ ವಿಮಾನದಲ್ಲಿ ಸಂಪೂರ್ಣವಾಗಿ ಎಕನಾಮಿಕ್ ಕ್ಲಾಸ್ ಮಾತ್ರ ಇದ್ರೆ 853 ಜನರಿಗೆ ಪ್ರಯಾಣಿಸಬಹುದು. ಇನ್ನು ಫಸ್ಟ್ ಕ್ಲಾಸ್, ಬಿಸ್ನೆಸ್ ಕ್ಲಾಸ್ ಎಲ್ಲವೂ ಸೇರಿದ ಸಿಸ್ಟಮ್ ನಲ್ಲಾದ್ರೆ 400ರಿಂದ 550 ಜನರು ಆರಾಮವಾಗಿ ಹೋಗಬಹುದು. ಆದ್ರೆ ಇಲ್ಲೇ ನಿಜವಾದ ಸಮಸ್ಯೆ ಶುರುವಾಗಿದ್ದು, ಏರ್ಬಸ್ ಕಂಪನಿ ಕೋಟಿ ಕೋಟಿ ಹಣ ಸುರಿದು ಜಗತ್ತಿನ ಅತಿ ದೊಡ್ಡ ಪ್ಲೇನ್ ಮಾಡುವ ಬ್ಯುಸಿಯಲ್ಲಿದ್ದಾಗ ಇತರ ಕಂಪನಿಗಳು ಇದಕ್ಕೆ ವಿರುದ್ಧವಾದ ದಾರಿಯನ್ನು ಆಯ್ದುಕೊಂಡವು. ಬೋಯಿಂಗ್ ಕಂಪನಿ ಇದರ ವಿರುದ್ಧ ಮತ್ತೊಂದು ದೊಡ್ಡ ವಿಮಾನ ಮಾಡಲು ಹೋಗದೆ ಬುದ್ಧಿವಂತಿಕೆಯಿಂದ ನಡೆಯಿಟ್ಟಿತು. ಅದು ಏವಿಯೇಷನ್ ಇತಿಹಾಸದಲ್ಲೇ ಅತ್ಯಂತ ಅತ್ಯುತ್ತಮ ನಿರ್ಧಾರಗಳಲ್ಲಿ ಒಂದಾಗಿತ್ತು. ಅವರು ಬೋಯಿಂಗ್ 787 ಡ್ರೀಮ್ ಲೈನರ್ ಎಂಬ ವಿಮಾನವನ್ನ ತಯಾರಿಸಿದ್ರು. ಇದು A380 ಗಿಂತ ಸಣ್ಣದಾದ, ತೂಕ ಕಡಿಮೆ ಇರುವ, ಕಡಿಮೆ ಇಂಧನ, ಕೇವಲ 2 ಇಂಜಿನ್ ಇರುವ ವಿಮಾನವಾಗಿತ್ತು. ಇದರ ಬಾಡಿಯನ್ನ ಹೆಚ್ಚಾಗಿ ಕಾರ್ಬನ್ ಫೈಬರ್ ನಿಂದ ಮಾಡಲಾಗಿತ್ತು. A380 ಹೋಗುವಷ್ಟೇ ದೂರ ಇದು ಕೂಡ ಹೋಗಬಲ್ಲದಿತ್ತು. ಆದ್ರೆ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಇರುತ್ತಾ ಇತ್ತು. ಪ್ರತಿ ಫ್ಲೈಟ್ ನ ವೆಚ್ಚ ತುಂಬಾ ಕಡಿಮೆ ಇದ್ದ ಕಾರಣ ಏರ್ಲೈನ್ಸ್ ಗಳಿಗೆ ಇದನ್ನ ಎಲ್ಲಿ ಬೇಕಾದ್ರೂ ಲಾಭದಾಯಕವಾಗಿ ರನ್ ಮಾಡಬಹುದಾಗಿತ್ತು. ಈ 787 ವಿಮಾನದ ಆಗಮನವು A380 ಬಿಸ್ನೆಸ್ ಅನ್ನ ಸಂಪೂರ್ಣವಾಗಿ ಧ್ವಂಸಗೊಳಿಸಿತು. ಆ ಕುಸಿತ ಸಣ್ಣದೇನಲ್ಲ. ಏರ್ಲೈನ್ಸ್ ಗಳಿಗೆ ಆಗಲೇ ಒಂದು ವಿಷಯ ಅರ್ಥವಾಗಿತ್ತು. ದೊಡ್ಡ ಏರ್ಪೋರ್ಟ್ ಗಳಿಗೆ ಹೋಗಿ ಕನೆಕ್ಟಿಂಗ್ ಫ್ಲೈಟ್ ಗಳನ್ನ ಹಿಡಿಯಲು ಪ್ರಯಾಣಿಕರನ್ನ ಒತ್ತಾಯಿಸುವ ಬದಲು ಈ 787 ಅನ್ನ ಬಳಸಿ ಸಣ್ಣ ನಗರಗಳ ನಡುವೆ ನೇರ ಫ್ಲೈಟ್ ಸರ್ವಿಸ್ ನಡೆಸಬಹುದು. ಅದರಲ್ಲಿರುವ 250 ಸೀಟ್ ಗಳನ್ನ ಬೇಗನೆ ಭರ್ತಿ ಮಾಡಿ ಉತ್ತಮ ಲಾಭ ಗಳಿಸಲು ಅವರಿಗೆ ಸಾಧ್ಯವಾಯಿತು. 2010ರ ನಂತರ ಈ ಬದಲಾವಣೆ ಅತ್ಯಂತ ವೇಗವಾಗಿ ನಡೆಯಿತು. 2 ಇಂಜಿನ್ ಇರುವ ವಿಮಾನಗಳನ್ನ ನಂಬಿ ಓಡಿಸಬಹುದು ಎಂಬುದು ಸಾಬೀತಾಯಿತು. ಸಮುದ್ರದ ಮೇಲೆ ಈ ವಿಮಾನಗಳು ಹಾರಾಟ ನಡೆಸುವ ನಿಯಮಗಳಲ್ಲೂ ಸಡಿಲಿಕೆ ತರಲಾಯಿತು. ಕೊನೆಗೆ ಫೆಬ್ರವರಿ 2019ರಲ್ಲಿ ಎಲ್ಲರೂ ನಿರೀಕ್ಷಿಸಿದ್ದ ಆ ಘೋಷಣೆಯನ್ನ ಏರ್ಬಸ್ ಕಂಪನಿ ಮಾಡಿತು. ಅವರು A380 ವಿಮಾನಗಳ ಉತ್ಪಾದನೆಯನ್ನ ನಿಲ್ಲಿಸಲಿದ್ದಾರೆ ಎಂದು ಪ್ರಕಟಿಸಿದರು. ಈ ವಿಮಾನದ ಅತಿ ದೊಡ್ಡ ಗ್ರಾಹಕರಾಗಿದ್ದ ಎಮಿರೇಟ್ಸ್ ಸಂಸ್ಥೆ ತನ್ನ ಆರ್ಡರ್ಗಳನ್ನ ಕಡಿತಗೊಳಿಸಿದ್ದೆ ಇದಕ್ಕೆ ಮುಖ್ಯ ಕಾರಣವಾಯಿತು. ವಿಮಾನ ಕೊಳ್ಳಲು ಬೇರೆ ಯಾರು ಇಲ್ಲದ ಪರಿಸ್ಥಿತಿ ನಿರ್ಮಾಣವಾಯಿತು. ಒಟ್ಟಾರೆಯಾಗಿ ಕೇವಲ 551 ವಿಮಾನಗಳನ್ನ ಮಾತ್ರ ಕಂಪನಿಗೆ ಮಾರಾಟ ಮಾಡಲು ಸಾಧ್ಯವಾಯಿತು. ಆರಂಭದಲ್ಲಿ ಅವರು ಕನಿಷ್ಠ 1000 ವಿಮಾನಗಳನ್ನಾದ್ರೂ ಮಾರಾಟ ಮಾಡಬಹುದು ಎಂದು ಭಾವಿಸಿದ್ದರು. ಈ ಪ್ರಾಜೆಕ್ಟ್ ನಿಂದ ಕಂಪನಿಗೆ ಯಾವುದೇ ಲಾಭ ಸಿಗಲಿಲ್ಲ. ಪೈಲಟ್ ಗಳಿಗೆ ಮತ್ತು ಪ್ರಯಾಣಿಕರಿಗೆ ತುಂಬಾ ಇಷ್ಟವಾದ ವಿಮಾನವಾಗಿದ್ರು. ಬಿಸ್ನೆಸ್ ಜಗತ್ತಿನಲ್ಲಿ A380 ಒಂದು ದೊಡ್ಡ ವೈಫಲ್ಯವಾಗಿ ಬದಲಾಯಿತು. ಯಾಕಂದ್ರೆ ಜನರಿಗೆ ಬೇಕಾಗಿದ್ದು ಇದಲ್ಲ ಎಂಬುದನ್ನ ಮಾರುಕಟ್ಟೆ ಮೊದಲೇ ನಿರ್ಧರಿಸಿತು. ಆದ್ರೆ ಕಥೆಯಲ್ಲಿ ಯಾರು ಊಹಿಸದ ಒಂದು ದೊಡ್ಡ ಟ್ವಿಸ್ಟ್ ಎದುರಾಯಿತು. 2020ರಲ್ಲಿ ಕೊರೋನಾ ಬಂದು ಎಲ್ಲಾ ಫ್ಲೈಟ್ ಗಳನ್ನ ನಿಲ್ಲಿಸಿದಾಗ A380 ಕತೆ ಮುಗೀತು ಎಂದೇ ಎಲ್ಲರೂ ಭಾವಿಸಿದ್ರು. ಏರ್ ಫ್ರಾನ್ಸ್, ಲುಫ್ತಾನ್ಸಾ, ಥಾಯ್ ಏರ್ವೇಸ್ ನಂತಹ ದೊಡ್ಡ ಕಂಪನಿಗಳು ಇನ್ಮುಂದೆ A380 ಬಳಸೋದಿಲ್ಲ ಎಂದು ಹೇಳಿ ಶಾಶ್ವತವಾಗಿ ಪಾರ್ಕ್ ಮಾಡಿದವು. ಯಾಕಂದ್ರೆ ಅಂತಹ ದೊಡ್ಡ ಬಿಕ್ಕಟ್ಟಿನ ಸಮಯದಲ್ಲಿ 500 ಸೀಟ್ ಗಳನ್ನ ಭರ್ತಿ ಮಾಡುವುದು ಅಸಾಧ್ಯದ ಮಾತಾಗಿತ್ತು. ಹಾಗಾಗಿ ಹಲವಾರು A380 ವಿಮಾನಗಳನ್ನ ಸ್ಪೇನ್ ಮತ್ತು ಅಮೆರಿಕದ ಪಾರ್ಕಿಂಗ್ ಏರಿಯಾಗಳಲ್ಲಿ ತಂದು ನಿಲ್ಲಿಸಲಾಯಿತು. ಕೆಲವು ವಿಮಾನಗಳನ್ನಂತೂ ಸಂಪೂರ್ಣವಾಗಿ ಗುಜರಿಗೆ ಹಾಕಿ ಅದರ ಪಾರ್ಟ್ಸ್ ಮತ್ತು ಇಂಜಿನ್ ಅನ್ನ ಬಾಡಿಯನ್ನ ರೀಸೈಕಲ್ ಮಾಡಲಾಯಿತು. ಆದ್ರೆ ಕೊರೋನಾ ಮುಗಿದು ಜನರು ಮತ್ತೆ ಪ್ರಯಾಣಿಸಲು ಆರಂಭಿಸಿದಾಗ ಕಥೆಯೇ ಬದಲಾಯಿತು. ಪ್ರಯಾಣಿಕರ ಸಂಖ್ಯೆ ದುಪ್ಪಟ್ಟಾಯಿತು. 2022 ಮತ್ತು 2023ರಲ್ಲಿ ನಿರ್ಬಂಧಗಳು ನಿವಾರಣೆಯಾದಾಗ ದೂರ ಪ್ರಯಾಣ ಮಾಡುವವರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಯಿತು. ವಿಮಾನಗಳನ್ನ ನಿಲ್ಲಿಸಿದ ಏರ್ಲೈನ್ಸ್ ಗಳಿಗೆ ಜನರನ್ನ ಹಿಡಿಸಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಯಿತು. ಲಂಡನ್ ಇಂದ ದುಬೈಗೆ, ಸಿಡ್ನಿಯಿಂದ ಸಿಂಗಾಪುರಕ್ಕೆ ಟಿಕೆಟ್ಗಳು ವಾರಗಳ ಮುಂಚೆ ಫುಲ್ ಬುಕಿಂಗ್ ಆಗತೊಡಗಿದ್ವು. ಸಣ್ಣ ವಿಮಾನಗಳಿಗೆ ಇಷ್ಟೊಂದು ಜನರನ್ನ ನಿಭಾಯಿಸಲು ಸಾಧ್ಯವಾಗ್ತಾ ಇರಲಿಲ್ಲ. ಆಗಲೇ ಹಳೆಯ A380 ಮಾತ್ರವೇ ಇದಕ್ಕೆ ಏಕೈಕ ಪರಿಹಾರ ಎಂದು ಎಲ್ಲರಿಗೂ ಅರ್ಥವಾಗಿದ್ದು, ಹಾಗೆ ಪಾರ್ಕ್ ಮಾಡಿ ಇಟ್ಟಿದ್ದ ವಿಮಾನಗಳನ್ನ ಏರ್ಲೈನ್ ಸಂಸ್ಥೆಗಳು ಒಂದೊಂದಾಗಿ ಮತ್ತೆ ಹೊರತೆಗೆಯಲು ಆರಂಭಿಸಿದವು. ಅದು ಭಾರಿ ಖರ್ಚಿನ ಕೆಲಸವಾಗಿತ್ತು. ವಾರಗಳು ಮತ್ತು ತಿಂಗಳುಗಟ್ಟಲೆ ದೊಡ್ಡ ಚೆಕಿಂಗ್ ಗಳು ಇದಕ್ಕೆ ಬೇಕಾಗಿದ್ವು. ಇಷ್ಟೊಂದು ಕೆಲಸವಿದ್ರು ಈ ವಿಮಾನ ತಂದುಕೊಡುವ ಲಾಭವನ್ನ ನೆನೆದು ಏರ್ಲೈನ್ ಸಂಸ್ಥೆಗಳು ಆ ವೆಚ್ಚವನ್ನ ಭರಿಸಲು ಸಿದ್ಧವಾದವು. ಇನ್ಮುಂದೆ ಎಂದಿಗೂ ಈ ವಿಮಾನವನ್ನ ಬಳಸೋದಿಲ್ಲ ಎಂದಿದ್ದ ಲುಫ್ತಾನ್ಸಾ ಏರ್ಲೈನ್ಸ್ ತನ್ನ ನಿರ್ಧಾರವನ್ನ ಬದಲಿಸಿತು. A380 ವಿಮಾನಗಳು ಮತ್ತೆ ರನ್ವೇಗೆ ಇಳಿದವು. ತಮ್ಮ ವಿಮಾನಗಳನ್ನ ಸ್ಪೇನ್ ನ ಮರುಭೂಮಿಗೆ ಕಳಿಸಿದ್ದ ಬ್ರಿಟಿಷ್ ಏರ್ವೇಸ್ ಅವುಗಳನ್ನ ಮರಳಿ ಲಂಡನ್ಗೆ ತಂದಿತು. ಇನ್ನು ಎಮಿರೇಟ್ಸ್ ವಿಷಯಕ್ಕೆ ಬಂದ್ರೆ ಅವರು ಈ ವಿಮಾನವನ್ನ ಎಂದಿಗೂ ಕೈ ಬಿಟ್ಟಿರಲಿಲ್ಲ. 100ಕ್ಕೂ ಹೆಚ್ಚು ಇರುವ ತನ್ನ A380 ವಿಮಾನಗಳನ್ನ ಅವರು ಯಾವುದೇ ಹಾನಿಯಾಗದಂತೆ ಎಚ್ಚರಿಕೆಯಿಂದ ಕಾಯ್ದುಕೊಂಡಿದ್ರು. 2030ರ ನಂತರವೂ ತಮ್ಮ A380 ವಿಮಾನಗಳು ಹಾರಾಟ ನಡೆಸಲಿವೆ ಎಂದು ಅವರು ಹೇಳ್ತಿದ್ದಾರೆ. A380ರ ಈ ಪುನರಾಗಮನವು ಏವಿಯೇಷನ್ ಇತಿಹಾಸದಲ್ಲೇ ಒಂದು ದೊಡ್ಡ ಅದ್ಭುತವಾಗಿದೆ. ಎಲ್ಲರೂ ಕತೆ ಮುಗಿಯಿತು ಎಂದಿದ್ದ ವಿಮಾನ ಇಂದು ಆಕಾಶದಲ್ಲಿ ಎಂದಿಗಿಂತಲೂ ಸುಂದರವಾಗಿ ಹಾರುತ್ತಿದೆ. ಯಾಕಂದ್ರೆ ಏಕಕಾಲದಲ್ಲಿ ಅತಿ ಹೆಚ್ಚು ಜನರು ಪ್ರಯಾಣಿಸಬೇಕಂದ್ರೆ ಈ ಜಗತ್ತಿನ ಅತಿ ದೊಡ್ಡ ವಿಮಾನಕ್ಕಿಂತ ಉತ್ತಮವಾದದ್ದು ಬೇರೊಂದಿಲ್ಲ ಎಂಬ ಸತ್ಯವೇ ಇಲ್ಲಿ ಗೆದ್ದಿದೆ.
ಪ್ರಪಂಚದಾದ್ಯಂತ ಇಂತಹ 551 ವಿಮಾನಗಳಿವೆ. ಪ್ರತಿಯೊಂದರಲ್ಲೂ 30 ದೇಶಗಳ 1500 ಕಂಪನಿಗಳ ಸುಮಾರು 40 ಲಕ್ಷ ಬಿಡಿಭಾಗಗಳಿವೆ. ಫುಲ್ ಲೋಡ್ ನಲ್ಲಿ 575 ಟನ್ ತೂಕವಿರುವ ಈ ವಿಮಾನಕ್ಕೆ 800ಕ್ಕೂ ಹೆಚ್ಚು ಪ್ರಯಾಣಿಕರನ್ನ ಹೊತ್ತು ಒಂದೇ ಒಂದು ಸ್ಟಾಪ್ ಇಲ್ಲದೆ ಸಮುದ್ರಗಳನ್ನ ದಾಟಲು ಸಾಧ್ಯವಿದೆ. ಆದಾಗ್ಯೂ ಏರ್ಬಸ್ ಕಂಪನಿಗೆ ಇದೊಂದು ನಷ್ಟದ ವ್ಯವಹಾರವೇ ಆಗಿತ್ತು. ಇಂದಿಗೂ ಅವರು ತಮ್ಮ ಬ್ರೇಕ್ ಈವೆನ್ ಪಾಯಿಂಟ್ ಅನ್ನು ತಲುಪಲು ಸಾಧ್ಯವಾಗಿಲ್ಲ. ಆದ್ರೆ ಎಮಿರೇಟ್ಸ್ ನಂತಹ ಕಂಪನಿಗಳು ಇದರಿಂದ ಭಾರಿ ಲಾಭವನ್ನ ಈಗಾಗಲೇ ಗಳಿಸಿವೆ. ಯಾರಾದ್ರೂ ಏರ್ಬಸ್ A380 ನಲ್ಲಿ ಪ್ರಯಾಣ ಮಾಡಿದ್ರೆ ನಿಮ್ಮ ಅನುಭವವನ್ನ ತಪ್ಪದೆ ಕಾಮೆಂಟ್ ನಲ್ಲಿ ಹಂಚಿಕೊಳ್ಳಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.